ಪ್ರೀತಿಯ ವೀಕ್ಷಕರೇ, ಬನ್ನಿ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ. ಈ ಜ್ಞಾನದೀವಿಗೆ ಚಾನೆಲ್ ನಲ್ಲಿ ನಿಮಗೆ ಹೊಸ ವಿಡಿಯೋಗಳನ್ನೇ ಕೊಡ್ತಾ ಇದ್ದೀನಿ, ಯೂಸ್ಫುಲ್ ವಿಡಿಯೋಗಳನ್ನೇ ಕೊಡ್ತಾ ಇದ್ದೀನಿ. ನಿಮ್ಗೆ ಇದು ಗೊತ್ತಿದೆ. ಇವತ್ತು ಒಂದು ಹೊಸ ವಿಡಿಯೋ ಯಾವುದು ಅಂತ ನೀವು ಕೇಳೋದಾದ್ರೆ, ಆಲ್ರೆಡಿ ನಾನು ಆಫ್ಟರ್ PUC ಅಂತಕ್ಕಂಥ 2 ವಿಡಿಯೋಗಳನ್ನ ಮಾಡಿದ್ದೀನಿ. ಒಂದು ಕಾಮರ್ಸ್ಗೆ ಸಂಬಂಧಪಟ್ಟಿದ್ದು, ಒಂದು ಸೈನ್ಸ್ಗೆ ಸಂಬಂಧಪಟ್ಟಿದ್ದು. ಆ 2 ಕೋರ್ಸ್ಗಳನ್ನ ನೀವು PUC ಲೆವೆಲ್ ಅಲ್ಲಿ ಓದಂತ ಸಂದರ್ಭದಲ್ಲಿ ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಅನ್ನ ನೀವು ಚೂಸ್ ಮಾಡಬಹುದು, ಎಷ್ಟು ಸಬ್ಜೆಕ್ಟ್ ಗಳಿವೆ ಅಂತಕ್ಕಂಥದ್ದನ್ನ ಇನ್ ಡೀಟೇಲ್ಸ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನಾನು. ಆ ಒಂದು ವಿಡಿಯೋಗಳನ್ನ ನೀವು ಆಲ್ರೆಡಿ ನೋಡಿದ್ದೀರಿ ಅಂತ ಅನ್ಕೊಳ್ತಾ, ನೀವೇನಾದ್ರು ನೋಡಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ವಿಡಿಯೋಗಳ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ನೀವು ಅಲ್ಲಿ ಕೂಡ ಹೋಗಿ ಸರ್ಚ್ ಮಾಡಿ ನೋಡ್ಬೋದು. ಒಂದು ವೇಳೆ ನೀವೇನಾದ್ರೂ ಆರ್ಟ್ಸ್ ಅನ್ನ ತೆಗೆದುಕೊಂಡಿರೋ ವಿದ್ಯಾರ್ಥಿಗಳಾದ್ರೆ ಈ ವಿಡಿಯೋ ನಿಮ್ಗೆ ಬಹಳ ಉಪಯೋಗ ಆಗುತ್ತೆ. ಈ ವಿಡಿಯೋದಲ್ಲಿ ನೀವು ಆರ್ಟ್ಸ್ ತಗೊಂಡ್ರೆ PUC ಲೆವೆಲ್ ನಲ್ಲಿ, ಇನ್ನು ಡಿಗ್ರಿ ಲೆವೆಲ್ ನಲ್ಲಿ ಯಾವ ಕೋರ್ಸ್ಗಳನ್ನ ನೀವು ತಗೋಬಹುದು. ಎಷ್ಟೋ ಜನ 1-2 ಕೋರ್ಸ್ಗಳನ್ನ ತೆಗೆದುಕೋತಾರೆ, 3 ಕೋರ್ಸ್ಗಳನ್ನ ತಗೋತಾರೆ, ಅಷ್ಟರಲ್ಲೇ ಎಲ್ಲವೂ ಮುಗೀತು ಅಂತ ಅನ್ಕೋಬಿಟ್ಟಿರ್ತಾರೆ. ಅಂದ್ರೆ ಅವ್ರಿಗೆ ಗೊತ್ತಿರೋದೇ 2-3 ಕೋರ್ಸ್ಗಳ ಬಗ್ಗೆ, ಆದ್ರೆ ಇನ್ ಡೀಟೇಲ್ಸ್ ಅವ್ರಿಗೆ ಗೊತ್ತಿರೋದಿಲ್ಲ. ಎಷ್ಟು ಸಬ್ಜೆಕ್ಟ್ಗಳಿದಾವೆ, ಅಷ್ಟು ಸ್ಪೆಷಲೈಸೇಷನ್ ನಲ್ಲಿ ನಾವು ಓದ್ಬೋದಾ ಅಂತಕ್ಕಂಥದ್ದೇ ಗೊತ್ತಿರಲ್ಲ. ಆ ವಿಚಾರವನ್ನ ನಾನು ಇವತ್ತು ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಆರ್ಟ್ಸ್ ಮಾಡಿದಂತ ವಿದ್ಯಾರ್ಥಿಗಳಿಗೂ ಕೂಡ ಹಲವಾರು ಅವಕಾಶಗಳಿವೆ. ಅವನ್ನ ಬಳಸ್ಕೊಂಡ್ರೆ ಮಾತ್ರ ಅವರು ಆಲ್ಮೋಸ್ಟ್ ಆಲ್ ಸಕ್ಸಸ್ ಆಗ್ತಾರೆ ಅಂತಕ್ಕಂಥದ್ದು. ಅದನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಅಂತವ್ರಿಗೆ ಉಪಯೋಗ ಆಗ್ತದೆ ಅಂತ ಅನ್ಕೊಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಬನ್ನಿ. ಅದಕ್ಕೂ ಮುನ್ನ ನೀವೇನಾದ್ರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡ್ತಕ್ಕಂಥ ಈ ರೀತಿಯಾದ ಯೂಸ್ಫುಲ್ ವಿಡಿಯೋಗಳು, ನಾಲೆಡ್ಜ್ ರಿಲೇಟೆಡ್ ವಿಡಿಯೋಗಳು, ಮತ್ತೆ ಜಾಬ್ ರಿಲೇಟೆಡ್ ವಿಡಿಯೋಗಳು, ಮತ್ತೆ ಎಜುಕೇಶನ್ ರಿಲೇಟೆಡ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಬನ್ನಿ ಪ್ರೀತಿಯ ವೀಕ್ಷಕರೇ, ವಿಡಿಯೋಗೆ ಹೋಗೋಣ. ನಾನು ಆಲ್ರೆಡಿ ಹೇಳಿದಾಗೆ ಮೆನಿ ಸ್ಪೆಷಲೈಸೇಷನ್ಸ್ ಇದೆ. ಅದು ಸಬ್ಜೆಕ್ಟ್ ವೈಸ್ ನೀವು ತಗೋಬಹುದು. ಬಹುತೇಕ ವಿದ್ಯಾರ್ಥಿಗಳು HEP HES ಅಂತ ತಗೊಂಡು ಮುಗಿಸ್ಬಿಡ್ತಾರೆ. ಆದ್ರೆ ಆ HEP HES ಅನ್ನ ತೆಗೆದುಕೊಳ್ಳೋದ್ರ ಜೊತೆಗೆ ಯಾವುದ್ರಲ್ಲಿ ನಾನು ಹೈಯರ್ ಸ್ಟಡಿ ಮಾಡಬೇಕು, ಯಾವ ಸಬ್ಜೆಕ್ಟ್ ಅನ್ನ ನಾನು ಮುಖ್ಯವಾಗಿ ಓದ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ಕೊಂಡ್ರೆ ಅಂಥ ಸ್ಪೆಷಲೈಸೇಷನ್ ವಿಚಾರಗಳನ್ನ ನೀವು ತಗೋಬಹುದು. ಅಷ್ಟು ಸ್ಪೆಷಲೈಸೇಷನ್ ಇವೆ ಅಂತಕ್ಕಂಥದ್ದನ್ನ ಇವತ್ತು ಹೇಳಕ್ ಹೋಗ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಒಂದೊಂದು ಸಬ್ಜೆಕ್ಟ್ ನ ಹೇಳ್ತಾ ಹೋಗ್ತೀನಿ. ಆಯಾ ಸಬ್ಜೆಕ್ಟ್ ಗಳನ್ನ ನೀವು ಮೇಜರ್ ಮಾಡಿ ತಗೊಳ್ಬಹುದು ಡಿಗ್ರಿನಲ್ಲಿ. ಪ್ರೀತಿಯ ವೀಕ್ಷಕರೇ, ನಾನು ಮೊದಲನೇದಾಗಿ ನಿಮ್ಗೆ ಹೇಳಕ್ ಹೋಗ್ತಾ ಇರೋ ಸಬ್ಜೆಕ್ಟ್ ಯಾವುದು ಅಂತ ಹೇಳಿದ್ರೆ BA ಇನ್ ಹಿಸ್ಟ್ರಿ ಅಂತಕ್ಕಂಥದ್ದು. ಏನು BA ಇನ್ ಹಿಸ್ಟ್ರಿ? ಬರೀ ಹಿಸ್ಟ್ರಿನಲ್ಲಿ BA ಮಾಡ್ಬೋದಾ? ಇಲ್ಲ. ನಿಮ್ಗೆ 3 ಸಬ್ಜೆಕ್ಟ್ ಆಪ್ಷನಲ್ ಸಬ್ಜೆಕ್ಟ್, 2 ಸಬ್ಜೆಕ್ಟ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಅಂತ ಬರುತ್ತೆ. ನೀವು ಫೈನಲ್ ಇಯರ್ಗೆ ಹೋದಾಗ ಯಾವ್ದು ಮೇಜರ್ ಸಬ್ಜೆಕ್ಟ್ ಅದನ್ನ ಫೋಕಸ್ ಮಾಡ್ಬೋದು ನೀವು. ಜೊತೆಗೆ ನೀವೇನಾದ್ರು ಯಾವ ಸಬ್ಜೆಕ್ಟ್ ಅಲ್ಲಿ PG ಮಾಡ್ಬೇಕು ಅಂತಿದ್ದೀರೋ ಮೊದಲನೇ ವರ್ಷದಿಂದಲೇ ಆ ಸಬ್ಜೆಕ್ಟ್ ಅನ್ನ ಮೇನ್ ಸಬ್ಜೆಕ್ಟ್ ಆಗಿ ನೀವು ಓದ್ಬೇಕಾಗತ್ತೆ. ಬಹುತೇಕವಾಗಿ ನೀವು ಡಿಗ್ರಿನಲ್ಲಿ ಸಬ್ಜೆಕ್ಟ್ ನ ಚೂಸ್ ಮಾಡುವಾಗ, PG ಲೆವೆಲ್ ನಲ್ಲಿ ಅಥವಾ ಹೈಯರ್ ಎಜುಕೇಶನ್ ಮಾಡುವಾಗ ನಾನು ಯಾವ ಸಬ್ಜೆಕ್ಟ್ ಅಲ್ಲಿ ಹೋಗ್ಬೇಕು, ಮುಂದೆ ನನಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತಕ್ಕಂಥದ್ದನ್ನ ಡಿಗ್ರಿನಲ್ಲೇ ತೀರ್ಮಾನ ಮಾಡಿ ತಗೋಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ನನ್ನ ವಿಡಿಯೋ ಬಹಳ ಉಪಯೋಗ ಆಗುತ್ತೆ. ಯಾವ್ಯಾವ ಸಬ್ಜೆಕ್ಟ್ ಅಂತ ಅದಕ್ಕೆ ನಾನು BA ಇನ್ ಹಿಸ್ಟ್ರಿ ಅಂತ ಹೇಳಿದ್ದೀನಿ. ಹಿಸ್ಟ್ರಿನ ನೀವು ಫೋಕಸ್ ಮಾಡಿ ಓದ್ಬೋದು, ಮತ್ತೆ PG ಅನ್ನು ಕೂಡ ಹಿಸ್ಟ್ರಿನಲ್ಲಿ ಮಾಡ್ಬೋದು, ಮತ್ತೆ ಹಿಸ್ಟ್ರಿನಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸಗಳನ್ನು ಕೂಡ ಮಾಡ್ಬೋದು. ಈ ದಿಸೆಯಿಂದಾಗಿ ನಾನು ಸಬ್ಜೆಕ್ಟ್ ಅನ್ನ ಹೇಳ್ತಾ ಹೋಗ್ತಿದ್ದೀನಿ, ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಸಬ್ಜೆಕ್ಟು BA ಇನ್ ಎಕನಾಮಿಕ್ಸ್. ನೆಕ್ಸ್ಟ್ ನೀವು BA ಇನ್ ಕ್ರಿಮಿನಾಲಜಿ ತಗೋಬಹುದು. ನೆಕ್ಸ್ಟ್ BA ಇನ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ನೀವು ಸ್ಟಡಿ ಮಾಡಬಹುದು. ಏನು ಇಂಡಿಯನ್ ಲ್ಯಾಂಗ್ವೇಜಸ್? ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಇಂಡಿಯನ್ ಲ್ಯಾಂಗ್ವೇಜ್ ಅಂದ್ರೆ ಮೆನಿ ಲ್ಯಾಂಗ್ವೇಜಸ್ ಇದೆ. ಕನ್ನಡ, ಇಂಗ್ಲಿಷ್, ತಮಿಳು, ತೆಲುಗು, ಉರ್ದು ಎಲ್ಲ ಭಾಷೆಗಳಿದೆ. ಈ ಎಲ್ಲ ಭಾಷೆಗಳಲ್ಲಿ ನೀವು ಮೇಜರ್ ಸಬ್ಜೆಕ್ಟ್ ಆಗಿ ತೆಗೆದುಕೊಂಡು ಓದ್ಬೋದು. ಅದನ್ನೇ ನಾನು ಸಿಂಪಲ್ ಆಗಿ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತ ಹಾಕಿದ್ದೀನಿ. ನೀವು ಯಾವ ಸಬ್ಜೆಕ್ಟ್ ಇಷ್ಟ ಇದೆಯೋ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಅವುಗಳನ್ನ ತೆಗೆದುಕೊಂಡು ನೀವು ಹೈಯರ್ ಸ್ಟಡಿ ಮಾಡಬಹುದು. BA ಇನ್ ಫಾರಿನ್ ಲ್ಯಾಂಗ್ವೇಜಸ್. ನಾನು BA ಇನ್ ಫಾರಿನ್ ಲ್ಯಾಂಗ್ವೇಜಸ್ ಅಂತ ಪ್ರೀತಿಯ ವಿದ್ಯಾರ್ಥಿಗಳು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಇಂಡಿಯಾದಲ್ಲಿ ಇದ್ಕೊಂಡು ಫಾರಿನ್ ಲ್ಯಾಂಗ್ವೇಜಸ್ ಅಲ್ಲಿ ನೀವು ಸ್ಟಡಿ ಮಾಡಬಹುದು. ಲೈಕ್ ಫ್ರೆಂಚ್, ಅರೇಬಿಯಾ, ಈ ತರದ ಹಲವಾರು ಫಾರಿನ್ ಲ್ಯಾಂಗ್ವೇಜಸ್ ಅನ್ನ ನೀವು ಇಂಡಿಯಾದಲ್ಲಿ ಇಟ್ಕೊಂಡೆ ಹೈಯರ್ ಸ್ಟಡಿ ತರ ಮಾಡಬಹುದು. ಆ ದಿಸೆಯಿಂದಾಗಿ ಅವನ್ನು ಕೂಡ ನೀವು ಆಪ್ಷನಲ್ ಆಗಿ BA ನಲ್ಲಿ ತೆಗೆದುಕೊಂಡು ಓದ್ಲಿಕ್ಕೆ ಸಾಧ್ಯ ಇದೆ. ಅವನ್ನ ನಾನು ಫಾರಿನ್ ಲ್ಯಾಂಗ್ವೇಜಸ್ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ನೀವು ಜರ್ನಲಿಸಮ್ ನ ತಗೋಬಹುದು. ನೆಕ್ಸ್ಟ್ BA ಇನ್ ಪೊಲಿಟಿಕಲ್ ಸೈನ್ಸ್ ಅನ್ನ ತಗೋಬಹುದು. ನೆಕ್ಸ್ಟ್ ನೀವು BA ಇನ್ ಸೈಕಾಲಜಿ ತಗೋಬಹುದು. ನೆಕ್ಸ್ಟ್ ನೀವು BA ಇನ್ ಸೋಸಿಯಾಲಜಿ ತಗೋಬಹುದು. ನೆಕ್ಸ್ಟ್ ನೀವು BA ಇನ್ ಫಿಲಿಂ,
ಟೆಲಿವಿಷನ್ ಅಂಡ್ OTT ಪ್ರೊಡಕ್ಷನ್ ನ ತಗೋಬಹುದು. ನೆಕ್ಸ್ಟ್ ನೀವು BA ಇನ್ ಜಿಯೋಗ್ರಫಿ ತಗೋಬಹುದು. ನೆಕ್ಸ್ಟ್ ನೀವು BA ಇನ್ ಫಿಲಾಸಫಿ ತಗೋಬಹುದು. ನೆಕ್ಸ್ಟ್ ನೀವು BA ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತಗೋಬಹುದು. ನೆಕ್ಸ್ಟ್ ನೀವು BA ಇನ್ ಆಂಥ್ರೋಪಾಲಜಿ ತಗೋಬಹುದು. ನೆಕ್ಸ್ಟ್ ನೀವು BA ಇನ್ ವಿಜುವಲ್ ಆರ್ಟ್ಸ್ ತಗೋಬಹುದು. ನೆಕ್ಸ್ಟ್ ನೀವು BA ಇನ್ ಪರ್ಫಾರ್ಮೆನ್ಸ್ ಆರ್ಟ್ಸ್ ತಗೋಬಹುದು. ನೋಡಿದ್ರ ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ, ಎಷ್ಟೊಂದು ಸಬ್ಜೆಕ್ಟ್ಗಳು BA ನಲ್ಲೂ ಇದಾವೆ ಅಂತಕ್ಕಂಥದ್ದು ಗೊತ್ತಿಲ್ಲದೆ ಇರತಕ್ಕಂಥ ಎಷ್ಟೋ ವಿದ್ಯಾರ್ಥಿಗಳಿದ್ದಾರೆ. ಪ್ರೀತಿಯ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮ್ಗೆ ಬಹುತೇಕ ಉಪಯೋಗ ಆಗ್ತದೆ. ಸ್ಕಿಪ್ ಮಾಡದೇನೆ ಕೊನೆ ತನಕ ನೋಡಿ. ನೆಕ್ಸ್ಟ್ ನೀವು BA ಇನ್ ಡಿಫೆನ್ಸ್ ಅಂಡ್ ಸ್ಟ್ರಾಟಜಿಕ್ ಸ್ಟಡೀಸ್ ತಗೋಬಹುದು. ನೆಕ್ಸ್ಟ್ ನೀವು BA ಇನ್ ಮ್ಯೂಸಿಕ್ ತಗೋಬಹುದು. ನೆಕ್ಸ್ಟ್ ನೀವು BA ಇನ್ ಮಲ್ಟಿಮೀಡಿಯಾ ತಗೋಬಹುದು. ನೆಕ್ಸ್ಟ್ ನೀವು BA ಇನ್ ರೂರಲ್ ಡೆವಲಪ್ಮೆಂಟ್ ತಗೋಬಹುದು. ನೆಕ್ಸ್ಟ್ ನೀವು BA LLB ಮಾಡಬಹುದು. ಪ್ರೀತಿಯ ವೀಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ, ಎಷ್ಟೋ ವಿಚಾರಗಳು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲದೇನೆ BA ಲೆವೆಲ್ ನಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ ತೆಗೆದುಕೊಂಡು ಓದ್ಬಿಟ್ಟು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಪರದಾಡ್ತಾರೆ. ಎಲ್ಲಿಗೆ ಹೋಗ್ಬೇಕು, ಯಾವ ಕೆಲಸ ಮಾಡಬೇಕು, ಅಯ್ಯೋ BA ಮಾಡ್ಬಿಟ್ಟೆ ನನಗೆ ಕೆಲಸನೇ ಸಿಗ್ತಲ್ಲ ಅಂತ ಪರದಾಡೋದುಂಟು. ಪ್ರೀತಿಯ ವಿದ್ಯಾರ್ಥಿಗಳೇ, ಪೋಷಕರೇ, ಈ ವಿಚಾರವನ್ನ ನೀವು ತಿಳ್ಕೊಂಡು ಒಂದು ಟ್ರೆಂಡಿಂಗ್ ಇರೋ ಸಬ್ಜೆಕ್ಟ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡು ನೀವೇನಾದ್ರೂ ಓದಿದ್ರೆ ಖಂಡಿತ ಕೆಲಸ ಕಟ್ಟಿಟ್ಬತ್ತಿ. ನೀವು ಆ ಫೀಲ್ಡ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ತೋರಿಸಿ ಆರಾಮಾಗಿ ಕೆಲಸ ಮಾಡಬಹುದು. ಒಳ್ಳೆ ಜಾಬ್ ಕೂಡ ಸಿಗುತ್ತೆ, ಒಳ್ಳೆ ಪ್ಯಾಕೇಜ್ ಅಲ್ಲಿ ಸಿಗುತ್ತೆ. ಆ ದಿಸೆಯಿಂದಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಈ ವಿಡಿಯೋನ ನೀವು ನೋಡಿ ಮೊದಲು ಆನಂತರದಲ್ಲಿ ಯಾವ ಸಬ್ಜೆಕ್ಟ್ ಅಂತ ತೀರ್ಮಾನ ಮಾಡಿ. ನಿಮ್ಗೆ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ ಅಲ್ಲೇ ಮಾಡಿ, ಅದರಲ್ಲೇ ನೀವು ಉತ್ತಮವಾಗಿ ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಯಾವ ಸಬ್ಜೆಕ್ಟ್ ಅನ್ನ ಚೂಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲದೇನೆ ಚೂಸ್ ಮಾಡಬೇಡಿ. ಯಾರೋ ಒಂದು ಸಬ್ಜೆಕ್ಟ್ ಹೇಳಿದ್ರು ಅದನ್ನ ತಗೋಬಿಡೋಣ ಆ ತರ ಹೋಗ್ಬೇಡಿ. ನೀವು ಆಲ್ಮೋಸ್ಟ್ ಆಲ್ ಥಿಂಕ್ ಮಾಡಿ, ಯಾವ ಸಬ್ಜೆಕ್ಟ್ ಅಲ್ಲಿ ನಾನು UG PG ನ ಮಾಡಿದ್ರೆ ಉಪಯೋಗ ಆಗುತ್ತೆ ನನ್ನ ಲೈಫ್ಗೆ, ಆ ತರದಲ್ಲಿ ಉಪಯೋಗವನ್ನ ಪಡ್ಕೊಳ್ಳಿ. ನಾನು ಇನ್ನೂ ಹಲವು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ನೀವು ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ನೀವು ವಿಡಿಯೋನ ನೋಡಿದ್ದೆ ಆದ್ರೆ ನಾನು ಮಾಡ್ತಕ್ಕಂಥ ಇನ್ನು ಯೂಸ್ಫುಲ್ ವಿಡಿಯೋಗಳು, ಯೂಸ್ಫುಲ್ ಅಂದ್ರೆ ಯಾವ ತರದ ವಿಡಿಯೋಗಳು, ನೆಕ್ಸ್ಟ್ ನಾನು ಸಬ್ಜೆಕ್ಟ್ ವೈಸ್ ಮಾಡ್ತೀನಿ. ಯಾವ ತರ ಸಬ್ಜೆಕ್ಟ್ ವೈಸ್ ಮಾಡ್ತೀನಿ, ಯಾವ ಸಬ್ಜೆಕ್ಟ್ ಅಲ್ಲಿ ಎಲ್ಲೆಲ್ಲಿ ಅವಕಾಶಗಳಿದೆ, ಯಾವ ಸಬ್ಜೆಕ್ಟ್ ಅನ್ನ ಮಾಡಿದ್ರೆ ಟ್ರೆಂಡಿಂಗ್ ಸಬ್ಜೆಕ್ಟ್ ಆಗಿದೆ, ಯಾವ ಸಬ್ಜೆಕ್ಟ್ ನಾನು ಕಲ್ತ್ರೆ ಮುಂದೆ ಫ್ಯೂಚರ್ಗೆ ಉಪಯೋಗ ಆಗುತ್ತೆ, ಮತ್ತೆ ಸ್ಯಾಲರಿ ಪ್ಯಾಕೇಜಸ್ ಎಷ್ಟೆಷ್ಟಿದೆ, ಈ ತರದ ವಿಚಾರಗಳನ್ನ ಮಾಡ್ತಾ ಹೋಗ್ತೀನಿ. ನೀವು ಅದಕ್ಕಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನೋಡ್ತಾ ಇರಿ. ನಾನ್ ಮಾಡ್ತಕ್ಕಂಥ ಅಪ್ಡೇಟ್ಸ್ಗಳು ನಿಮ್ಗೆ ತಕ್ಷಣದಲ್ಲಿ ತಲುಪ್ತವೆ. ಲೈಫ್ ನ ಒಂದು ಮಟ್ಟದಲ್ಲಿ ತೆಗೆದುಕೊಂಡೋಗಿ ಬನ್ನಿ. ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದು ಅಂತ ನೋಡೋಣ. ನೆಕ್ಸ್ಟ್ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಇದೆ. ನೆಕ್ಸ್ಟ್ ಬ್ಯಾಚುಲರ್ ಆಫ್ ಹೋಮ್ ಸೈನ್ಸ್ ಇದೆ. ನೆಕ್ಸ್ಟ್ ಬ್ಯಾಚುಲರ್ ಆಫ್ ಇಂಟೀರಿಯರ್ ಡಿಸೈನ್ ಇದೆ. ನೆಕ್ಸ್ಟ್ ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸ್ ಇದೆ. ನೆಕ್ಸ್ಟ್ ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಶನ್ ಇದೆ. ಎಷ್ಟೋ ವಿದ್ಯಾರ್ಥಿಗಳಿಗೆ ಇಷ್ಟೊಂದು ಸಬ್ಜೆಕ್ಟ್ ಇದೆ ಅಂತಕ್ಕಂಥದ್ದು ಗೊತ್ತಿರಲ್ಲ. ಐ ಥಿಂಕ್ ಇವತ್ತು ಗೊತ್ತಾಗ್ತಿದೆ ಅಂತ ವಿದ್ಯಾರ್ಥಿಗಳಿಗೆ ಅಂತ ಅನ್ಕೋತೀನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಯಾರಿಗೆ ಗೊತ್ತಿಲ್ವೋ ಅವರು ತಿಳ್ಕೊಳ್ಳಿ, ಯಾರಿಗೆ ಗೊತ್ತಿದೆಯೋ ಇನ್ನೊಂದೆಷ್ಟು ಸಬ್ಜೆಕ್ಟ್ಗಳಿದೆಯಾ ಅಂತ ನೋಡಿ ತಿಳ್ಕೊಳ್ಳಿ. ಇದ್ರೆ ಅದನ್ನ ಒಪ್ಕೊಳ್ಳಿ, ಇಲ್ದಿಲ್ತ ಅಂತ ಹೇಳಿದ್ರೆ ಆಲ್ರೆಡಿ ನೀವೇನಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿದ್ರೆ ವೆಲ್ ಅಂಡ್ ಗುಡ್, ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ ಇದೆ. ನೆಕ್ಸ್ಟ್ ಬ್ಯಾಚುಲರ್ ಆಫ್ ಟ್ರಾವೆಲ್ ಅಂಡ್ ಟೂರಿಸಂ ಇದೆ. ನೆಕ್ಸ್ಟ್ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಇದೆ. ನೆಕ್ಸ್ಟ್ ಬ್ಯಾಚುಲರ್ ಆಫ್ ಲಿಟರೇಚರ್ ಇದೆ. ನೆಕ್ಸ್ಟ್ ಬ್ಯಾಚುಲರ್ ಆಫ್ ಪಬ್ಲಿಕ್ ಪಾಲಿಸಿ ಅಂಡ್ ಅಡ್ಮಿನಿಸ್ಟ್ರೇಷನ್ ಇದೆ. ನೆಕ್ಸ್ಟ್ ಬ್ಯಾಚುಲರ್ ಆಫ್ ಟೆಕ್ಸ್ಟೈಲ್ ಡಿಸೈನ್ ಇದೆ. ನೆಕ್ಸ್ಟ್ ಬ್ಯಾಚುಲರ್ ಆಫ್ ಅಸ್ಟ್ರಾಲಜಿ ಇದೆ. ನೆಕ್ಸ್ಟ್ ಬ್ಯಾಚುಲರ್ ಆಫ್ ಪಬ್ಲಿಕ್ ಹೆಲ್ತ್ ಇದೆ. ನೆಕ್ಸ್ಟ್ ಬ್ಯಾಚುಲರ್ ಆಫ್ ಪಬ್ಲಿಕ್ ರಿಲೇಷನ್ಸ್ ಇದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಪೋಷಕರೇ ಹಾಗೂ ವೀಕ್ಷಕರೇ, ನಾನು ಈ ವಿಡಿಯೋದಲ್ಲಿ ಹಲವಾರು ವಿಚಾರಗಳನ್ನ ಹಂಚ್ಕೊಂಡಿದ್ದೀನಿ. ನಿಮ್ಗೆ ಯೂಸ್ಫುಲ್ ಅಂತ ಅನ್ಕೊಟ್ಟಿದ್ದೀನಿ. ಯೂಸ್ ಆಗಿದ್ರೆ ದಯಮಾಡಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ಈ ವಿಡಿಯೋ ಕರ್ನಾಟಕದ ಮತ್ತು ಭಾರತದ ಹಲವಾರು ವಿದ್ಯಾರ್ಥಿಗಳಿಗೆ ಬೇಕಾಗುತ್ತೆ. ದಯಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಮತ್ತೆ ಇನ್ನೂ ಏನಾದ್ರೂ ವಿಚಾರ ಬೇಕು ಅಂದ್ರೆ ಕಾಮೆಂಟ್ ಬಾಕ್ಸ್ ಆನ್ ಇದೆ, ಕಾಮೆಂಟ್ ಮಾಡಿ ಕೇಳ್ಕೊಳ್ತಾ ಈ ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್.